ಕಲಾವಿದನ ಮಗ ಆಗಿ ಹುಟ್ಟಿನಿ. 5 ವರ್ಷಕ್ಕೆ ನನಗೆ ಬಣ್ಣ ಬಳಿದ್ರು. ಇಲ್ಲಿ ತನ ಕಲಾ ಜೀವನ 64 ವರ್ಷ ಮುಗಿದು ಆ ಕಲಾ ಒಳಗೆ ಬಂದನು. ಬಂದ್ರೆ ಎಲ್ಲಿ ಯಾವಾಗೂ ಯಾರ ಕೈಲಿನೂ ಒಂದು ಹಿಂಗಾಗೈತಿ ಅಂತ ಅನಿಸ್ಕೊಂಡಿಲ್ಲ. 1997 ನಾನು ಕ್ಯಾಸೆಟ್ ಮಾಡೀನಿ. ಅಶ್ವಿನಿ ಕ್ಯಾಸೆಟ್ ಮಾಲಕರು ನನ್ನ 3 ವರ್ಷ ಬೆನ್ನತ್ತಿ ಕರ್ಕೊಂಡು ಹೋದ್ರು. ಕ್ಯಾಸೆಟ್ ಮಾಡಿ ಕ್ಯಾಸೆಟ್ ಸೂಪರ್ ಹಿಟ್ ಆಗಿಬಿಡ್ತು. ಒಂದು ಇಲ್ಲೇ ನಮ್ಮ ಜಮಖಂಡಿ ತಾಲೂಕು ಟಕ್ಕಳಿಕೆ ಟಕ್ಕೊಳದಾಗ ಆರ್ಕೆಸ್ಟ್ರಾ ಹೇಳಿದ್ರು. ಅಲ್ಲಿ ಆರ್ಕೆಸ್ಟ್ರಾದಾಗ ಹೋದೆವು. ಫುಲ್ ಹವಾ ಆಗಿದ್ದು. ಹಾಡಾನ ಒಬ್ಬ ಎದ್ದು ನಿಂತು ಏನಂದ್ರಿ, ಏ ಪರೀಟ, ಇವ್ರನ್ನೆಲ್ಲ ನಮ್ಮ ಹೊಲ್ದಾಗ ಕಸ ತೆಗಿಯೋ ಹೆಂಗಸರು ಒಟ್ಟರು ಇವ್ರನ್ನ ಹಾಡ್ತಾರಳತ್ತ ಅಂದ್ಬಿಟ್ರಿ. ಅಂದ್ರೆ ಹೊಸಾದ ಏನ್ರಿ ಕೇಳ್ಬೇಕಂತ ಅಂದ್ರಿ. ಅವ್ರು ಕೇಳಿದ್ರು ಹೊಸದ ನನ್ನ ಭಾಳ ಇದಾಗೈತಿ ಕರ್ಸಿದ್ರೆ ಹಾಡಾನ ಹೇಳಿದ್ರಿ. ಅವತ್ತಿಗೇನ ಆರ್ಕೆಸ್ಟ್ರಾ ಮಾಡೋದು ಬಿಟ್ನಿ, ಆಟ ಮಾಡ್ಲಾತೀನಿ ರೀ. ಅಂದ್ರೆ ಸ್ವಾಭಿಮಾನ. ಕಲಾವಿದರ ಕೆಲಸ ಏನಪ್ಪ ಅಂದ್ರೆ ಸಮಾಜವನ್ನು ತಿದ್ದುದು, ಸಮಾಜದಲ್ಲಿ ಇರ್ತಕ್ಕಂಥ ಅಂಕ ಡೊಂಕ ತಿದ್ದು ಒಬ್ಬ ಕಲಾವಿದನ ಕರ್ತವ್ಯ ರೀ. ಅದು ನಾವೇನು ಮಾಡ್ತೇವಲ್ಲ ಅದನ್ನು ಸಮಾಜ ಮಾಡ್ಕೊತ ಹೋಗತಿ. ಅದನ್ನು ದಯವಿಟ್ಟು ಈಗ ಅಶ್ಲೀಲ ಆಮೇಲೆ ಹಾಪರ್ಬಿ ಹಾಕೊಂಡು ನೃತ್ಯ ಮಾಡೋದು ಇದ್ರ ಬದಲತ್ತಂದ್ರೆ ನೀವು ಇನ್ನೊಂದು ಜಾನಪದ ಕಲಾವಿದರು ಹೊಸದಾಗೆ ಬರೆಯೋರಿಗೆ ಏನು ನನ್ನ ರಿಕ್ವೆಸ್ಟ್ಪ ಅಂದ್ರೆ, ಈ ಕಾಲೇಜು ಹುಡುಗಿ, ಶಾಲಿ ಹುಡುಗಿ, ಹೈಸ್ಕೂಲ್ ಹುಡುಗಿ ಈ ಶಬ್ದ ಬಳಸ್ತಾರೆ. ದಯವಿಟ್ಟು ಮುಂದೆ ಬರೆಯೋರಿಗೆ ನಾ ಕೈ ಮುಗಿದು ಕಾಲು ಬಿದ್ದು ಕೇಳ್ಕೊತನು. ಶಾಲಿ ಅಂದ್ರೆ ಏನಂತ ತಿಳ್ಕೊಂಡಾರ್ರಿ ಇವರು. ಶಾಲಿ, ಕಾಲೇಜ, ಹೈಸ್ಕೂಲ್ ಇವನೇ ಹುಡುಗ್ಯಾರ ಅದನ್ನ ಮಾಡ್ಲಕ್ಕೆ ಹೋಗಾರ. ಅಲ್ಲಿ ಒಂದು ಶಾಲೆ ಅಂದ್ರೆ ಅದು ಒಂದು ದೇವಾಲಯ, ಸರಸ್ವತಿ ದೇವಾಲಯ ರೀ ಅದ, ಹೌದಲ್ರಿ? ಮತ್ತು ಅದನ್ನು ಬಳಸ್ತಾರೋ. ಆಮೇಲೆ ಇನ್ನೊಂದು ನಮ್ಮ ಸಂಸ್ಕೃತಿಗೆ ಧಕ್ಕೆ ತರುವಂಥ ಸಾಹಿತ್ಯ. ನನ್ನ ಮನ್ಯಾಗ ಏನು ಟೇಪ್ ಇಲ್ಲ, TV ಇಲ್ಲ, ಸತ್ಯ ದೇವ್ರಾಣಿ ಮಾಡಿ ಹೇಳ್ತಾನು. ಎಲ್ಲರೇ ಕೇಳಿರ್ತೀನಿ. ನನ್ನ ಹಾಡ ನನ್ನ ಕೇಳೋದಿಲ್ಲ. ಕೇಳ್ಬೇಕಂದ್ರೆ ನಾ ಯಾರ್ದೋ ಟೇಪ್ ಇಸ್ಕೊಂಬ ಅಂತ ಕೇಳ್ತೀನಿ. ಪಡ್ಸಲ್ಗೆ ಆಗಿದ್ದಾಗ ನನ್ನ ಹಾಡ ರೀಲ್ ಕ್ಯಾಸೆಟ್ ಇದ್ದಾಗ ಈಗ ಕೇಳಿದಿಲ್ಲ. ಆದ್ರೆ ನಾ ಹೊಲ್ದಾಗಿರ್ತೀನೋ, ಟ್ಯಾಕ್ಟರ್ದಾಗ ಹಚ್ಚಿರ್ತಾರೋ, ಅಲ್ಲಿ ಅವು ಶಬ್ದಗಳು ಕಿವಿಗೆ ಬೀಳ್ತಾವ್ರಿ. ಜೀವ ಹೋದಂಗೆ ಆಕೈತಿ ನಂದು. ಒಬ್ಬ ಹೇಳ್ತಾನು, ನಿನ್ನ ಗಂಡನಕ್ಕಿಂತ ಮೊದಲು ನಿನ್ನ ಮುಟ್ಟಿನಂತ ಹೇಳ್ತಾನೆ. ಏನ್ರಿ ಅದನ್ನು ವಿಚಾರ ಮಾಡ್ಬೇಕು ನಾವು. ಗಂಡನಕ್ಕಿಂತ ಮೊದಲು ಇವ್ ಮುಟ್ಟಿದ್ದಂದ್ರೆ ಇವನ್ ಹೆಣಿತಿ ಮತ್ತೊಬ್ಬನ ಕೈಲಿ ಮುಟ್ಟಿಸ್ಕೊಂಡು ಬಂದಿರ್ತಾನೆ ಅನ್ನೋದು ವಿಚಾರ ಇರ್ಬೇಕು ಅವನಿಗೆ. ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಮನ್ಯಾಗ ಅಕ್ಕ, ತಂಗಿ, ತಾಯಿ, ನಮ್ಮ ಹೆಂಡ್ರು ಇರ್ತಾಳೆ. ನಾವೊಂದು ಹಾಡ ಬರೋದ್ರೂ ನಾನು ಹೆಂಡ್ತಿ ಮುಂದೆ ಮೊದಲು ಹಾಡಿ, ಆಕೆಗೆ ಪಕ್ಕ ಕನ್ನಡ ಬರೋದಿಲ್ರಿ, ಮಹಾರಾಷ್ಟ್ರದಕ್ಕೆ. ಆಕೆ ಕೇಳ್ತೀನಿ ನಾನು, ಆಕೆಗೆ ಏನು ಜ್ಞಾನ ಏನೋ ಒಂದು ಲೈನ್ದಾಗ ಏನಾಗಿತ್ತಂದ್ರೆ ಅದು ಬರೋಬ್ರಿ ಆಗಿಲ್ರಿ ಇರ್ತಾಳ್ರಿ ಆಕೆ. ಏನ್ರಿ ಅದಕ್ಕೆ ಅದನ್ನು ನಾವು ವಿಚಾರ ಮಾಡಿ ಇದನ್ನು ಮಾಡ್ಬೇಕು. ನಾವು ಸಮಾಜಕ್ಕೆ ಏನು ಬಿತ್ತೀವೋ ಅದ ಬೆಳಿತೈತಿ. ಅದಕ್ಕೆ ದಯವಿಟ್ಟು ನಾ ಇಂಥ ಕಾರ್ಯಕ್ರಮ ನಾ ಎಲ್ಲಿ ಎದುರಾಗೂ ಭಾಗವಹಿಸೋದಿಲ್ರಿ. ನಾ ಕಲಾವಿದ ಹೌದು, ಆದರೆ ಎಲ್ಲರೂ ಬರೀ ಮಾತಾಡೋದು ಬಿಟ್ಟು ಬಿಡೋದು ಮಾಡ್ತಾರೆ. ದಯವಿಟ್ಟು ಹಂಗೆ ಆಗಬಾರ್ದು. ಈಗೇನು ಮಾಡಿಲ್ಲ, ಇದು ಭಾಳ ಚಲೋ. ಇದನ್ನು ನಿರ್ಧಾರವಾಗಿ ದಂಡಿಗೆ ಹಚ್ಚುವಂಥ ಕೆಲಸ ಮಾಡಿರತ್ತೆ ಎಲ್ಲರಲ್ಲಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು SP ಪರೀಟ್ ಅವ್ರಿಗೆ. ಯಾಕಂದ್ರೆ ಅವ್ರ ಹಾಡುಗಳನ್ನ ಕೇಳಿ ಬೆಳೆದಂಥವ್ರು ನಾವು. ಒಳ್ಳೆಯ ಸಂಸ್ಕೃತಿ ಕಲೆಯನ್ನು ಉಳಿವಿಗಾಗಿ ಇದು ಮಾಡಿದವರು. ಮುದುಕಣ್ಣ ಬಾಗೇವಾಡಿ ಹಿರಿಯ ಡೊಳ್ಳಿನ ಗಾಯಕರು, ಅವರು ಕೂಡ ಒಂದು 2 ನಿಮಿಷ ಮಾತಾಡ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಎಲ್ಲರ ವಿಚಾರಗಳು ಒಳ್ಳೆಯ ವಿಚಾರಗಳೇ ಅದಾವು. ಎಲ್ಲರ ವಿಚಾರಗಳು ಮುದುಕಣ್ಣ ಬಾಗೇವಾಡಿಯವರು ಕೂಡ ಅವರು ಕೂಡ ಒಂದು ಸಭೆಯನ್ನು ಉದ್ದೇಶಿಸಿ 1-2 ಮಾತು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಶುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇವತ್ತಿನ ದಿವಸ ಉತ್ತರ ಕರ್ನಾಟಕದ ಕಲಾವಿದರ ಚರ್ಚಾಕೂಟದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ, ವೇದಿಕೆಯ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಲಾವಿದರಿಗೂ ಕೂಡ ನನ್ನ ಅನಂತ ಕೋಟಿ ಶರಣಾರ್ಥಿ. ಅದರಂತೆ ಮುಂಭಾಗದಲ್ಲಿ
ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯ ಮತ್ತು ಸಹೋದರರಾಗಿರ್ತಕ್ಕಂಥ ಎಲ್ಲ ಸರ್ವ ಕಲಾವಿದರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಒಂದು ಮಾತು ಏನದಪ್ಪ ಅಂತ ಕೇಳಿದ್ರೆ, ಇವತ್ತು ನಾವು ನೀವೆಲ್ಲರೂ ಕೂಡಿರ್ತಕ್ಕಂಥ ವಿಷಯ ಏನದತ್ತ ಕೇಳಿದ್ರೆ, ಯಾತಕ್ಕೆ ಕೂಡೇವಿ ಎದಕ್ಕೆ ಕೂಡೇವಿ ಅಂತಕ್ಕಂಥದ್ದು ಮೊದಲು ಪರಿಪೂರ್ಣವಾಗಿರ್ತಕ್ಕಂಥದ್ದು ನಾವು ತಿಳ್ಕೊಬೇಕಾಗ್ಯದ. ಇವತ್ತು ವಿಷಯ ಅಷ್ಟೇ, ಒಳ್ಳೆಯದನ್ನು ಹಿಡಿಬೇಕು, ಕೆಟ್ಟದ್ದನ್ನು ಬಿಡಬೇಕು. ಒಂದೇ ಮಾತ, ಒಳ್ಳೆಯದನ್ನು ಹಿಡಿಬೇಕು, ಕೆಟ್ಟದ್ದನ್ನು ಬಿಡಬೇಕು. ಯಾಕಂದ್ರೆ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿಕೊಂಡಿದ್ರಿ. ಇಲ್ಲಿ ಜಾನಪದ ಕಲೆ ಅಂತಕ್ಕಂಥದ್ದು ಈ ಟ್ರ್ಯಾಕ್ ಮ್ಯೂಸಿಕ್ನಲ್ಲಿ ಹಾಕಿ ಹಾಡುವಂಥ ಡೊಳ್ಳಿನ ಕಲಾವಿದರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಯಾರ ಅಂತ ನನಗೆ ಹಿಂಗೆ ಕಾಣ್ತದ. ಈ ಜನಪದ ಕಲೆಯಲ್ಲಿ ಹಲವಾರು ಉತ್ತರ ಕರ್ನಾಟಕದೊಳಗೆ ಹಲವಾರು ಕಲಾವಿದರು ಅದಾರ. ಗೀಗಿ ಪದಗಳನ್ನು ಹಾಡುವಂಥ ಕಲಾವಿದರು ಅದಾರ, ಚೌಡಿಕಿ ಪದ್ಯಗಳನ್ನು ಹಾಡುವಂಥವ್ರು ಅದಾರ, ಡೊಳ್ಳಿನ ಪದ್ಯಗಳನ್ನು ಹಾಡುವಂಥವ್ರು ಅದಾರ, ಭಜನಾ ಪದ್ಯಗಳನ್ನು ಹಾಡುವಂಥವ್ರು ಅದಾರ, ರಿವಾಯಿತಿ ಪದ್ಯಗಳನ್ನು ಹಾಡುವಂಥವ್ರು ಅದಾರ, ಹಂತಿ ಹಾಡುಗಳನ್ನು ಹಾಡುವವರು ಅದಾರ, ಚೌಡಿಕಿಯ ಪದ್ಯಗಳನ್ನು ಹಾಡುವವರು ಅದಾರ. ಇನ್ನೂ ಹಲವಾರು ಪದ್ಯಗಳನ್ನು ಹಾಡುವಂಥ ಕಲಾವಿದರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಲಾವಿದರು ಅದಾರ. ಈ ಎಲ್ಲ ಕಲಾವಿದರನ್ನ ಒಳಗಡಿಸ್ಕೊಂಡು ಈ ಸಂಘಟನೆ ಹೆಂಗಾಗಬೇಕು ಅಂತ ಕೇಳಿದ್ರೆ, ಸೀಮಿತವಾಗಿ ಒಂದು ಹಳ್ಳೋ ಕೆರೆಯೋ ಇದ್ದಂಗೆ ಆಗಬಾರ್ದು. ಈ ಸಂಘಟನೆ ಹೆಂಗಾಗಬೇಕಂತ ಕೇಳಿದ್ರೆ, ಸರ್ವ ಎಲ್ಲ ಕಲಾವಿದರನ್ನು ಕೂಡಿಸ್ಕೊಂಡು ಇದು ಒಂದು ಸಮುದ್ರದಂತ ಇದು ಒಂದು ಸಂಘಟನೆ ಆಗಬೇಕು. ಎಲ್ಲಾದರೂ ಅನ್ಯಾಯ ನಡೀತು ಅಂದ್ರೆ ಅಲ್ಲಿ ನಾವೆಲ್ಲರೂ ಇರಬೇಕು. ಅನ್ಯಾಯ ಅಂತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ, ಯಾವುದೇ ನಡೀತಿರ್ತಕ್ಕಂಥ ವೇದಿಕೆಯ ಮೇಲೆ ಅಶ್ಲೀಲ ಶಬ್ದಗಳನ್ನು ಹಾಕಿ, ಅಶ್ಲೀಲ ಶಬ್ದಗಳನ್ನು ಕೂಡಿಸ್ಕೊಂಡು, ಅಶ್ಲೀಲ ಡ್ರೆಸ್ಗಳನ್ನು ಉಡುಪುಗಳನ್ನು ತೊಡಿಸ್ಕೊಂಡು ಆ ನೃತ್ಯ ಮಾಡುವಂಥ ಕಲಾವಿದರನ್ನ ಆ ಸ್ಟೇಜ್ ಮ್ಯಾಗ ಅಲ್ಲಿಂದ ಅಲ್ಲೇ ಇಳಿಸುವಂಥ ಕೆಲಸ ನಾವು ದಯವಿಟ್ಟು ಎಲ್ಲರೂ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾಕಂತ ಕೇಳಿದ್ರೆ, ಶಬ್ಬೀರ್ ಡಾಂಗೆ ಸರ್ಗೆ ನಾನು ಯಾವತ್ತೂ ಸಂಪರ್ಕದಲ್ಲಿದ್ದೀನಿ. ಇವತ್ತು ನಾವು ಏನೂ ಮಾತಾಡಿಲ್ಲ ಅಂದ್ರೆ ಒಂದು ತಿಂಗಳದಾಗ ಒಂದು 5-6 ಸರಿಯಾರ ಮಾತಾಡಿರ್ತೇವೆ, ಇದೇ ವಿಷಯ ಇಟ್ಕೊಂಡಿರ್ತೇವೆ. ಈ ಕೆಟ್ಟದ್ದನ್ನು ಹೆಂಗೆ ಹೋಗಲಾಡಿಸ್ಬೇಕು, ಒಳ್ಳೆಯದನ್ನು ಹೆಂಗೆ ತರಬೇಕು ಅಂತಕ್ಕಂಥ ಒಂದು ಚಿಂತನೆ ಒಳಗೆ ನಾವು ಮಾತಾಡ್ಕೊತ ಬಂದಿದ್ದೇವೆ. ಮತ್ತು ಹೆಂಗದಪ್ಪ ಅಂತ ಕೇಳಿದ್ರೆ, ನಾವು ಗುರಾಜ್ ಹೊಸಕೋಟಿ ಅವರು ಮತ್ತು ಶಬ್ಬೀರ್ ಡಾಂಗೆ ಸರ್ ಅವರು ಇವರು ನಾವು ಬರೆದಿರ್ತಕ್ಕಂಥ ಹಾಡುಗಳನ್ನು ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಆದ್ರೆ ನಾವು ಹೆಂಗೆ ಕೂತೇವಿ, ಕ್ಯಾಸೆಟ್ ಲೋಕದೊಳಗಿದ್ದವರು ಎಲ್ಲರನ್ನೂ ಅಳವಡಿಸ್ಕೊಂಡು ಪದ್ಯಗಳನ್ನು ಹಾಡ್ತಿದ್ದೇವೆ, ಆ ಪದ್ಯಗಳನ್ನು ರಚನೆ ಮಾಡ್ತಿದ್ದೇವೆ. ಇತ್ತೀಚೆಗೆ ಹೆಂಗಾಗಿ ಬಿಟ್ಟದಂದ್ರ, ಒಳ್ಳೆಯದನ್ನೋದು ಸ್ವಲ್ಪ ಐತಿ, ಎಲ್ಲರೂ ಸ್ವಲ್ಪ ಕಾಣ್ತೈತಿ, ಕೆಟ್ಟದಂತಕ್ಕಂಥದ್ದು ಪುಟ್ಟಿ ತುಂಬ ಅದೇ ಐತಿ. ಅದಕ್ಕೆ ಇವತ್ತು ಅದನ್ನು ನಾಶ ಮಾಡ್ಬೇಕಂತಕ್ಕಂಥ ಒಂದು ಒಳ್ಳೆಯ ಒಂದು ಕಾಲ ಕೂಡಿ ಬಂದದ. ಅದಕ್ಕೆ ದಯವಿಟ್ಟು ಎಲ್ಲ ಸರ್ವ ಕಲಾವಿದರನ್ನು ಒಳಗಡಿಸ್ಕೊಂಡು ಇವತ್ತು ಚೌಡಿಕಿ ಪದ್ಯನೇ ಆಗಲಿ, ಡೊಳ್ಳೆ ಪದ್ಯನಾಗಲಿ, ಭಜನಾ ಪದ್ಯಗಳನ್ನಾಗಲಿ, ಇನ್ನಿತರ ಯಾವುದೇ ಪದ್ಯಗಳ ಕಾರ್ಯಕ್ರಮ ನಡೀತಿತ್ತು ಅಂದ್ರೆ ಅದು ಎಲ್ಲ ಜಾನಪದನೇ. ಜನರಿಂದ ಒಂದೊಂದು ನುಡಿಗಳನ್ನು ಕೂಡಿಸಿಕೊಂಡು ಜನರಿಗೂ ಒಪ್ಪಿಗೆ ಆಗುವಂಥ ಹಾಡುಗಳನ್ನು ಏನು ಹಾಡ್ತಾರಲ್ಲ ಅದೇ ಜಾನಪದ. ಅದಕ್ಕೆ ಈ ಎಲ್ಲ ಜಾನಪದ ಕಲಾವಿದರು ಎಲ್ಲರೂ ಒಳಗಡಿಸ್ಕೊಂಡು ಹಿರಿಯ ಕಲಾವಿದರ ಒಂದು ಸನ್ಮಾರ್ಗದಲ್ಲಿ ನಾವು ನೀವೆಲ್ಲರೂ ಈ ಕೆಟ್ಟದ್ದು ಎಲ್ಲಿ ನಡೀತೈತಿ ಅಲ್ಲಿ ನಾವೆಲ್ಲರೂ ಬದ್ಧವಾಗಿ ನಿಂತು ಆ ಕೆಲಸವನ್ನು ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿವರೆಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಧನ್ಯವಾದಗಳು ಮುದುಕಣ್ಣ ಬಾಗೇವಾಡಿ ಅವರಿಗೆ. ಯಾಕಂದ್ರೆ ನೀವಿನ್ನೂ ಅರ್ಧ ಗಂಟೆ ಊಟ ವೇಟ್ ಮಾಡುವ ಶಕ್ತಿ ಐತೆ ಎಲ್ರ ಹತ್ರ?